ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಿಮ್ಗೆಲ್ಲರೂ ಗೊತ್ತಿರಂಗೆ ಇವಾಗ ಒಂದು ಕಿಂಡರ್ ಜಾಯ್ ತುಂಬ ವೈರಲ್ ಆಗ್ತಾ ಇದೆ. ಯಾವುದಂದ್ರೆ ಹ್ಯಾರಿ ಪಾಟರ್ ಎಡಿಷನ್ದು ಒಂದು ಕಿಂಡರ್ ಜಾಯ್ ತುಂಬಾ ವೈರಲ್ ಆಗ್ತಾ ಇದೆ. ನಾನು ಬ್ಲಿಂಕಿಟಲ್ಲಿ ಹುಡುಕದೆ ಸಿಗಲಿಲ್ಲ, ಮತ್ತು ಜೆಪ್ಟೋಲ್ ಹುಡುಕದೆ ಸಿಗಲಿಲ್ಲ, ಯಾವುದ್ರಲ್ಲೂ ಸಿಗಲಿಲ್ಲ. ನಿಮ್ಗೆ ಗೊತ್ತಲ್ವಾ, ನನ್ನ ತಂಗಿ ಕಿಂಡರ್ ಜಾಯ್ ಅಂದರೆ ತುಂಬ ಇಷ್ಟ. ಚಾಕ್ಲೇಟ್ ಅಲ್ಲ, ಅದ್ರಲ್ಲಿ ಬರೋ ಟಾಯ್ಸ್. ಅವಳು ತುಂಬ ದಿನದಿಂದ ಕೇಳ್ತಾನೆ ಇದ್ಲು. ನಾನು ಜೆಪ್ಟೋ, ಬ್ಲಿಂಕಿಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅದು ಯಾವುದೇ ಎಲ್ಲದರಲ್ಲೂ ಹುಡುಕಿದೆ, ಯಾವುದ್ರಲ್ಲೂ ಸ್ಟಾಕ್ ಇಲ್ಲ, ಔಟ್ ಆಫ್ ಸ್ಟಾಕ್ ಅಂತಲೇ ತೋರಿಸ್ತಾ ಇದೆ. ಸೊ ಅದಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಎಲ್ಲ ಒಂದು ರೌಂಡ್ ಫುಲ್ ಎಲ್ಲ ಕಡೆ ನಮ್ಮ ಏರಿಯಾ ಸರೌಂಡಿಂಗ್ ಎಲ್ಲೆಲ್ಲಿದೆ, ಮೆಡಿಕಲ್ ಆಗಲಿ ಇಲ್ಲ ಈ ದಿನಸಿ ಅಂಗಡಿ ಆಗಲಿ ಎಲ್ಲ ಬೇಕ್ರಿಗಳಲ್ಲಾಗಲಿ ಹುಡ್ಕನ ಕಿಂಡರ್ ಜಾಯ್ದು ಹ್ಯಾರಿ ಪಾಟರ್ ಎಡಿಷನ್ ಸಿಗುತ್ತಾ ಅಂತ ಹುಡ್ಕನ. ಎಷ್ಟು ಸಿಗುತ್ತೋ ಅಷ್ಟೇ ಎತ್ಕೊಂಬಂದು ನನ್ನ ತಂಗಿಗೆ ಕೊಡೋಣ ಅಷ್ಟೇ. ಇವತ್ತಿನ ಬ್ಲಾಗ್ ಇದೆ. ಆಮೇಲೆ ಬಿಟ್ಟರೆ ಬೇರೆ ಏನೇನಾಗುತ್ತೆ ಎಲ್ಲದನ್ನು ಕವರ್ ಮಾಡ್ತೀನಿ. ಮೇಯ್ನ್ ಬಂದು ಕಿಂಡರ್ ಜಾಯ್ ಹುಡ್ಕೋದು. ಹೋಗೋಣ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಂದ್ರೆ, ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಇಲ್ಲಿ ಮೇನ್ ರೋಡಲ್ಲಿ ಒಂದು ದೊಡ್ಡ ಮೆಡಿಕಲ್ ಇದೆ, ಓಕೆನಾ. ಆಮೇಲೆ ಪಕ್ಕದಲ್ಲೇ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ. ಓಕೆ 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 ಫಸ್ಟ್ ಅಲ್ಲಿ ಚೆಕ್ ಮಾಡೋಣ. ಅಲ್ಲಿ ಸಿಕ್ಕಿಲ್ಲ ಅಂದ್ರೆ, ಅಲ್ಲಿ ಸಿಕ್ಕಿದ್ರು ಅಲ್ಲಿ ಎಷ್ಟಿದೆ ಒಂದು 5-6 ತಗೊಂಡು ಇನ್ನೂ ಬೇರೆ ಕಡೆ ಹೋಗೋಣ. ಬೇರೆ ಕಡೆ ಬೇರೆ ಸ್ಟಾಕ್ಸ್ ಇರುತ್ತೆ, ಎಲ್ಲ ಕಡೆ ಚೆಕ್ ಮಾಡೋಣ ಗೈಸ್. ಫಸ್ಟ್ ಇಲ್ಲಿ ಚೆಕ್ ಮಾಡೋಣ ಬನ್ನಿ. ಯಾವುದಿದೆ? ಹ್ಯಾರಿ ಪಾಟರ್ದು ಇಲ್ಲೂ ಇಲ್ಲ ಗೈಸ್. ಹಾಯ್ ಹೇಳಿ ಚಂದ್ರು ಬ್ಲಾಗ್ ಇದೆ. ಚಂದ್ರು ಅಂತ ನನ್ನ ಫ್ರೆಂಡು. ಇವ್ರ ಅಂಗಡಿದು ಇಲ್ಲ ಕಿಂಡರ್ ಜಾಯ್ ಇದಿದೆ, ಬಟ್ ಹ್ಯಾರಿ ಪಾಟರ್ ವರ್ಷನ್ ಇಲ್ಲ. ಹ್ಯಾರಿ ಪಾಟರ್ ಇಲ್ವಾ? ಎಲ್ಲಿದೆ? ಯಾವಾಗ ತರಿಸ್ತೀರಾ? 2-3 ದಿನ ನನ್ನ ಬ್ಲಾಗೇ ಮುಂದಾಗಿರೋದು ಎಷ್ಟೊತ್ತಿಗೆ ಇಲ್ಲ. ಇವತ್ತು ಅದೇ ನನ್ನ ಬ್ಲಾಗು. ಎಲ್ಲ ಕಡೆ ಹ್ಯಾರಿ ಪಾಟರ್ ವರ್ಷನ್ದು ಕಿಂಡರ್ ಜಾಯ್ ಹುಡುಕ್ತಾ ಇದ್ದೀವಿ. ಬಾಯ್ ಬ್ರೋ. ಸೂಪರ್ ಮಾರ್ಕೆಟ್ ಅಲ್ವಾ? ಕಿಂಡರ್ ಜಾಯ್ ಇಲ್ಲ ಸರ್, ಕಿಂಡರ್ ಜಾಯ್ ಇಲ್ಲ ಅಲ್ಲೇ ಪಕ್ಕದಲ್ಲಿ. ಕಿಂಡರ್ ಜಾಯ್ ಇಲ್ಲೂ ಇಲ್ಲ. ಇದು ಹಾಯ್ ಹೇಳಿ, ನನ್ನ ಬ್ಲಾಗ್ ಹಾಯ್ ಹೇಳಿ. ಹಾಯ್. ಸೊ ನಿಮ್ಮ ಇವ್ರದ್ದು ಬನ್ನಿ, ಇಲ್ಲಿ ನಾವು ರೆಗ್ಯುಲರಾಗಿ ಕುತ್ಕೊಳ್ಳೋ ಅಡ್ಡ ಇದು ಜ್ಯೂಸ್ ಅಂಗಡಿ. ಅವಾಗೆಲ್ಲ ಹುಡುಗರು ಕಂಪ್ಲೀಟಾಗಿ ಕೆಲಸಗಳಿರೋ ಕಾರಣ ಯಾರೂ ಅಡ್ಡ ಹಾಕೋಕ್ಕಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಜ್ಯೂಸ್ ಆಗಲಿ, ಟೀ ಆಗಲಿ, ಕಾಫಿ ಆಗಲಿ. ಆಮೇಲೆ ಇದು ಮೇಯ್ನ್ ಯಾವುದು ಪಾಕೆಟ್ ಇದೆಯಾ? ಇವರೇ ಏನೇನೋ ಪ್ರಿಪೇರ್ ಮಾಡ್ತಾರೆ ವಿಚಿತ್ರವಾಗಿ. ಕೇರಳ ಡಿಶಸ್ಸು ಮತ್ತು ಈ ಸ್ಪೆಷಲ್ ಕಾಕ್ಟೇಲ್ ಆಗಿರ್ಬೋದು. ಆಮೇಲೆ ಪಾಕೆಟ್ ಅಂತ ಒಂದು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಬೇರೆ ಕಡೆ ಎಲ್ಲಾದರೂ ಬಂದರೆ ಈ ಸಿಂಗ್ಸಂದ್ರ ಮೇನ್ ರೋಡ್, ಮಣಿಪಾಲ್ ಕುಂಟಿ ಮೇನ್ ರೋಡಿಗೆ ಬಂದರೆ ಇಲ್ಲಿ ಬಂದುಬಿಟ್ಟು ಫ್ಯಾಮಿಲಿ ಫುಡ್ ಚಾಯ್ಸ್ ಸಿಂಗ್ಸಂದ್ರ ಬಂದುಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೋಗಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮದು ರೆಗ್ಯುಲರ್ ಅಡ್ಡ ಇದೆ, ನಾವು ಯಾವಾಗಲೂ ಇಲ್ಲೇ ಇರ್ತೀವಿ. ಬಂದರೆ ನಾವು ಸಿಗ್ತೀವಿ. ಇದನ್ನು ತೋರಿಸು. ಹಾಂ ಇಲ್ಲಿ. ಸೊ ಇದು ಇವ್ರದ್ದು ಇನ್ಸ್ಟಾಗ್ರಾಮ್ ಕೊಡು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬರುತ್ತೆ. ಅಲ್ಲೇ ನಿಮ್ಗೆ ಲೊಕೇಶನ್ ಎಲ್ಲ ಸಿಗುತ್ತೆ. ಬಂದು ಡಿಫ್ರೆಂಟ್ ಆಗಿರೋ ಫುಡ್ ಆಗಲಿ, ಜ್ಯೂಸ್ ಆಗಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಗೈಸ್, ಹೊಸದಾಗಿ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ಇಲ್ಲೇ. ಅಲ್ಲೊಂದು ಸತಿ ಹೋಗಿ ಚೆಕ್ ಮಾಡೋಣ. ಹೊಸ ಸೂಪರ್ ಮಾರ್ಕೆಟಲ್ಲಿ ಹೊಸ ಸ್ಟಾಕ್ಸ್ ತರಿಸಿರ್ತಾರೇನೋ. ಏನು ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇಲ್ಲ ಅಂತೆಲ್ಲ ನೋಡಬೇಡಿ. ನಮ್ಮ ಏರಿಯಾದಲ್ಲೇ ಮೇನ್ ರೋಡಾಗಾದರೆ ಹಾಕೊಂಡು ಓಡಿಸ್ತೀನಿ, ಇಲ್ಲೇ ಲೋಕಲ್ ಅಲ್ವಾ, ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇಲ್ಲ. ಸೊ ಬನ್ನಿ ಅಲ್ಲೊಂದು ಸತಿ ಚೆಕ್ ಮಾಡೋಣ. ಅಲ್ಲಿಲ್ಲ ಅಂದರೆ ಇನ್ನೂ ಎಲ್ಲೆಲ್ಲಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ತೀನಿ. ಒಟ್ಟಲ್ಲಿ ಇವತ್ತು ಹುಡುಕೆ ಹುಡುಕ್ಬೇಕು ಗೈಸ್. ಪಣ ತೊಟ್ಬಿಟ್ಟಿದ್ದೀನಿ ಇವತ್ತು, ಏನಾದರೂ ಆಗಲಿ. ಅಂಗಡಿಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇದು ಹ್ಯಾರಿ ಪಾಟರ್ದು ಕಿಂಡರ್ ಜಾಯ್. ಎಲ್ಲರೂ ಬಂದು ಕೇಳಿ ತಲೆ ತಿಂದಿರಬೇಕು. ಅದಕ್ಕೆ ಇಲ್ಲ ಬ್ರೋ, ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ತರಿಸ್ತೀನಿ, 2 ದಿನ ಆಗುತ್ತೆ ಬರೋದು ಅಂದರು ಚಂದ್ರು ಬ್ರೋ ಅವರು. ಸೊ ಬನ್ನಿ ನೋಡೋಣ, ಇಲ್ಲೊಂದು ಕಡೆ ಇದೆ. ಓಕೆ ಓಕೆ ಓಕೆ. ಇಲ್ಲೇ ಇರಬೇಕು. ಇಲ್ಲೂ ಇಲ್ಲ, ಇಲ್ಲೂ ಇದೇ ಇರೋದು. ಇದು ಯಾವುದೋ ಜೊತೆ ಇದೆ. ಬಾಯ್ಸ್ ಗರ್ಲ್ಸ್ ಅಷ್ಟೇ ಇರೋದು ಅದರಲ್ಲಿ. ಬೇರೆ ಕಡೆ ಹುಡ್ತಾನೆ ಹ್ಯಾರಿ ಪಾಟರ್ದು, ಬೇರೆ ಕಡೆ ಹುಡ್ತಾನೆ ಹೆಚ್ಕೊ. ಹ್ಯಾರಿ ಪಾಟರ್ ಹುಡ್ಕಕ್ಕೆ ಬಂದು ಪುಷ್ಪ ಸಿಕ್ಕಿದ್ದಾರೆ. ಪುಷ್ಪರಾಜ್ ಯಾವತ್ತೇ ವೈ ಕಿಂಡರ್ ಜಾಯ್ ಹುಡುಕ್ತಾ ಇದ್ದೀನಿ. ಇಲ್ಲಿ ಬಂದೇ ಇಲ್ವಂತೆ ಕಿಂಡರ್ ಜಾಯ್. ಬೇರೆ ಕಡೆ ಹುಡ್ತಾನೆ. ಇಲ್ಲಿ ಪೆಟ್ರೋಲ್ ಬಂಕಿಗೆ ಬಂದೆ, ಶೆಲ್ ಪೆಟ್ರೋಲ್ ಬಂಕಿಗೆ. ಇಲ್ಲೂ ಇಲ್ಲ. ಎಲ್ಲ ಕಡೆ ಅದು ಯಾವುದೋ ಚೊತ್ತೆ ಎಡಿಷನ್ ಇದೆ ಗೈಸ್, ಚೆನ್ನಾಗೇ ಇಲ್ಲ ಅದು. ಅದನ್ನ ಇಟ್ಟಿದ್ದಾರಲ್ಲ ಹ್ಯಾರಿ ಪಾಟರ್ ಎಡಿಷನ್, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇಸ್ಕೊಂಡು
ಬಿಡಲ್ಲ. ಇವತ್ತು ಹುಡುಕ್ತೀನಿ, ಬಿಟ್ಟೋದೇ ಇಲ್ಲ ಇವತ್ತು. ಬನ್ನಿ ಬೇರೆ ಕಡೆ ಹೋಗೋಣ. ಇಲ್ಲ Why? ಗೈಸ್ ಹುಡುಕ್ತಾ ಎಲ್ಲಿ ಬಂದಿದ್ದೀವಿ ಅಂದರೆ ಸ್ಟಾರ್ ಮಾರ್ಕೆಟ್ ತನಕ ಬಂದ್ಬಿಟ್ಟಿದ್ದೀವಿ. ಆದರೂ ಸಿಗ್ತಾ ಇಲ್ಲ. ನೋಡೋಣ, ಬೇಡ ಪ್ರಯತ್ನ ಬಿಡೋದು ಬೇಡ ಗೈಸ್, ಎಲ್ಲ ಕಡೆ ಹುಡ್ಕೋಣ. Who stopped you? ಗೈಸ್ ಹ್ಯಾರಿ ಪಾಟರ್ ಇಲ್ಲೂ ಇಲ್ಲ. ಅದು ಯಾವುದೋ ವೇಸ್ಟ್ ಎಡಿಷನ್ ಇದೆ. ಎಲ್ಲ ಕಡೆ ಬರೀ ಅದೇ ಇದೆ. ಏನಿನ್ನ ಹ್ಯಾರಿ ಪಾಟರ್ ಎಡಿಷನ್ ಸಿಗ್ತಾ ಇಲ್ಲ ಗೈಸ್. ಆದರೂ ಬಿಡೋದು ಬೇಡ, ಹುಡ್ಕೋಣ. ಸ್ಟಾರ್ ಮಾರ್ಕೆಟಲ್ಲೇ ಇಲ್ವಾ? ಇದು ಇಲ್ಲಿ ಫ್ಯಾಲ್ಕನ್ ಮಾರ್ಕೆಟಿಗೆ ಬಂದಿದ್ದೀವಿ ನಮ್ಮ ಏರಿಯಾದಲ್ಲಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ದುಬೈ ಐಟಮ್ಸೇ, ಮೋಸ್ಟ್ಲಿ ಸಿಗ್ಬೋದು ಇಲ್ಲಿ. ಬನ್ನಿ ನೋಡೋಣ ಗೈಸ್. ಇಲ್ಲೂ ಇಲ್ಲ, ಬರೀ ಇದು ಯಾವುದೋ ಇದು ಎತ್ಕೊಂಡ್ಬಿಟ್ಲು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅರ್ಥ ಗೈಸ್, ಡಿಸಪಾಯಿಂಟ್ಮೆಂಟ್ ಇಲ್ಲಿರುತ್ತೆ ಅಂತ ಅನ್ಕೊಂಡೆ ನಾನು. ಇಲ್ಲ ಕಣ, ಅದು ಅರ್ಧ ಬರೀ ಚಾಕ್ಲೇಟ್ ಅದು. ಇಲ್ಲೂ ಇಲ್ಲ ಗೈಸ್, ಬನ್ನಿ ಬೇರೆ ಕಡೆ ಹೋಗೋಣ. ಶಿಟ್ ಗೈಸ್, ಅಲ್ಲೊಂದು ಅಂಗಡಿಗೆ ಹೋಗ್ಬಿಟ್ಟು ಕೇಳಿದೆ. ಅಂಕಲ್ ಕುತ್ಕೊಂಡಿದ್ರು ಒಬ್ರು, ಮಲಯಾಳಂ ಅಂಕಲ್ಲು. ಅಂಕಲ್ ಕಿಂಡರ್ ಜಾಯ್ ಇದೆಯಾ ಅಂದರೆ ಹ್ಯಾರಿ ಪಾಟರ್ದಾ? ಇಲ್ಲಪ್ಪ ಅಂತ ಹೇಳ್ಬಿಟ್ರು ಅವರೇ. ನೋಡಿ, ಅಷ್ಟು ಜನ ಹೋಗಿ ಕೇಳಿ ತಲೆ ತಿಂದಿದ್ದಾರೆ. ಅವರು ತರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಇವಾಗ ಬೇಕಾಗಿರೋದು ಲಿಮಿಟೆಡ್ ಎಡಿಷನ್ ಬಿಟ್ಟಿದ್ರು ಅನ್ಸುತ್ತೆ, ಖಾಲಿ ಆಗಿಬಿಟ್ಟಿದೆ ಅನ್ಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ. ನೋಡೋಣ ಬನ್ನಿ, ಆದರೂ ಟ್ರೈ ಮಾಡೋಣ. ಸಿಕ್ಕಿದ್ರೆ ಸಿಗಲಿ, ಇಲ್ಲಾಂದರೆ ಪರವಾಗಿಲ್ಲ, ಇನ್ನೊಂದ್ಸತಿ ನೋಡೋಣ. Chance ಇಲ್ಲ, no way. ಬಂದಿತ್ತಂತೆ ಹಸಿರು ತರ ಕಲರ್ಸನೆ. ಇದು ಏನಿಲ್ಲ ಅಂದ್ರೆ ಒಂದು 10-15 ಅಂಗಡಿ ಹುಡ್ಕೊಂಡ್ಬಂದೆ. ಕೆಳಗಡೆ ಬಂದಿರುತ್ತೆ. ಬಂದಿತ್ತು ನಮ್ದು ಒಂದು ಇಲ್ವಾ? ಇಲ್ಲ, ಅದು ನಮಗೆ ತುಂಬಾ ದಿವಸ ಬರ್ತಾ ಇತ್ತು, ಅದು ಸಿಕ್ಕಿಲ್ಲ. ಅದು ಫಾಸ್ಟ್ ಹೋಗ್ಬೇಕು, ಅದೇ ಟ್ರೆಂಡಿಂಗಲ್ಲಿ ಇರೋದು. ಸರಿ, ನೆಕ್ಸ್ಟ್ ಟೈಮ್ ಅಂದರೆ ನಾಳೆ ಗುರುವಾರ ಬಂದ್ ಮಾಡಿರ್ತಲ್ಲ, ಬಂದರೆ ಗುರುವಾರ ಕಳಿಸ್ತಾರೆ. ನಾಳೆ ಬಂದಿದೆ, ನಾಳೆ ಬರುತ್ತೆ. ಗೈಸ್ ಯಾವುದಾದ್ರು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ ಗೈಸ್ ಇಲ್ಲೆಲ್ಲ. ಬಟ್ ಕಿಂಡರ್ ಜಾಯ್ ಏನಕ್ಕೆ ಇಲ್ಲಿಂದ ಇಟ್ಟಿದ್ದಾರೆ ನೋಡಿ. ಎಷ್ಟನೇದು ಗೊತ್ತಾಯ್ತು ಅಂಗಡಿ? ಏನಿಲ್ಲ ಅಂದರೂ ಒಂದು 10ನೇ ಅಂಗಡಿ. ನಾನು ವೀಡಿಯೋ ಮಾಡಿಲ್ಲ ಅಷ್ಟೇ. 10ನೇ ಅಂಗಡಿ ಹುಡುಕ್ತಾ ಇರೋದು, ಬಟ್ ಸ್ಟಿಲ್ ನನಗೆ ಸಿಗ್ತಾ ಇಲ್ಲ. ಶಿಟ್. ಫೈನಲಿ ಗಾಟ್ ಇಟ್. ಎಷ್ಟು ಅಂಗಡಿ? ಒಂದು 10-15 ಅಂಗಡಿ ಹುಡುಕಿದ್ವಾ? ಯಾವುದಾದ್ರೂ ಬಾಕ್ಸ್ ಇದೆ ನೋಡಿ, ಇನ್ನೊಂದು ಬಾಕ್ಸ್ ತೊಗೊಂಡೋಗ್ಬಿಡ್ತೀನಿ. ಹೌದಾ? ಅಂತೂ ಇಂತೂ ಕೊನೆಗೂ ಹ್ಯಾರಿ ಪಾಟರ್ ವರ್ಷನ್ ಸಿಕ್ಬಿಡ್ತು. Congratulations, brother. ಆದರೆ ಒಂದೇ ಒಂದು ಸಿಕ್ತು, ಎಲ್ಲ ಖಾಲಿ ಆಗಿತ್ತು ಅಂತ. ಇಲ್ಲಿದೆ, ಅದೇ ತಾನೇ ಹುಡುಕ್ತಾ ಇರೋದು ನೀವು ಅಂತ ಕರೆದ್ಬಿಟ್ಟು ಕೊಟ್ಟರು. ಸೊ ಗೈಸ್, ಒಂದು ಸಿಕ್ಕಿದೆ, ಇನ್ನೊಂದು 10 ಹುಡ್ಕಾನ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದು ಸಿಕ್ಕಿದೆ, ಇನ್ನೂ 10 ಹುಡುಕ್ಬೇಕು ನಾವು. ಒಂದಿಷ್ಟು ತೊಗೊಂಡೋಗೋಣ. ಒಂದೇ ಒಂದು ತೊಗೊಂಡೋದ್ರೆ ಮಜಾ ಇರಲ್ಲ ಗೈಸ್. ಲೆಟ್ಸ್ ಗೋ. ಫೈನಲಿ ಒಂದು ಮಿಷನ್ ಕಂಪ್ಲೀಟ್ ಆಗಿದೆ. ಒಂದೇ ಒಂದು ಸಿಕ್ಕಿದೆ, ಇನ್ನೂ 10 ಹುಡುಕ್ತಾ ಇದ್ದೀವಿ. ಬನ್ನಿ ಇನ್ನೊಂದು 10 ಅಂಗಡಿ ಹುಡ್ಕೋಣ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಸ್ಟಾರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ DLF ಅಲ್ಲಿ. ಇಲ್ಲಿ ನೋಡೋಣ ಅಣ್ಣ, ಒಳಗೆಲ್ಲಾದರೂ ಇರ್ಬೋದಾ? ಬಿದೌಟ್ ಕೆಳಗಿದಾವೆ ನೋಡಿ. ಇಲ್ಲಿ ಅಕ್ಕನ ಅಜ್ಜೆ ಪೂರ್ತಿ ಎಲ್ಲ ಹತ್ತು ಹೇಳ್ತೀನಿ, ಎಲ್ಲ ಹತ್ತು ಗೈಸ್. ಫೈನಲ್ಲಿ ಇಡೀ ಭಂಡಾರನೇ ಸಿಕ್ಬಿಟ್ಟಿದೆ ಇಲ್ಲಿ. ಒಂದು ಮಿಸ್ ಇರಿ ಸರ್, ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀನಿ. ಪೂರ್ತಿ ಎತ್ಕೊಂಡು ನೋಡಿ ಹೇಳ್ತೀನಿ. ನೋಡಿ ಇದೆಯಾ ಇನ್ನೂ ಅಂತ ಗೈಸ್? ಕಂಪ್ಲೀಟ್ ಸಿಕ್ಕಿದೆ ಗೈಸ್. ಒಂದು ಫುಲ್ ಪ್ಯಾಕೇಜ್ ಸಿಕ್ಬಿಟ್ಟಿದೆ. ಸೈಕ್ ಸಂತೋಷ. ಇನ್ನೂ ಇದೆಯಾ ನೋಡು? ಸಾಕ್ಬಿಡು ತಗೋ ಇಷ್ಟು. ಫೈನಲಿ ಗೈಸ್, ಫೈನಲಿ ಹುಡುಕ್ಬಿಟ್ವಿ. ಅಂತೂ ಹುಡುಕ್ಬಿಟ್ವಿ. ಬನ್ನಿ ಆಚೆ ಮಾತಾಡೋಣ. ಸೊ ಗೈಸ್, ಫೈನಲಿ ಒಂದು 20 ಅಂಗಡಿ ಹುಡುಕದ ಮೇಲೆ ಆಯ್ತು. ಆಮೇಲೆ ನೋಡಿ ಇಲ್ಲಿ
ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅವನ ಅಜ್ಜಿ ಕಿಂಡರ್ ಜಾಯ್ ತಗೊಂಡು ಇಷ್ಟು ಖುಷಿ ಆಗ್ತಾ ಇರೋದಿದೆ ಫಸ್ಟ್ ಟೈಮ್ ನಾನು. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ವಿಚಿತ್ರ ಆಗಿದೆ ಅದು, ಎಲ್ಲೂ ಸಿಗ್ತಾಯಿಲ್ಲ. ಏನು ಮಾಡಿದ್ದಾರೆ ಗೊತ್ತಾ, ಯಾರೋ ಬಚ್ಚಿಟ್ಬಿಟ್ಟಿದ್ದಾರೆ ಕೆಳಗಡೆ. ಆಮೇಲೆ ಚರಣನ ಹುಡುಕ್ದ ಫಸ್ಟು, ಆಮೇಲೆ ನಾನು ನೋಡಿದೆ. ಓ ಖುಷಿ ಆಗೋಯ್ತು ನನಗೆ. ಇಡೀ ಪೂರ್ತಿ ಒಂದು ಫುಲ್ಲು ಬಂಚೆ ಇಸ್ಕೊಂಡ್ಬಿಟ್ಟಿದ್ದೀನಿ, ಒಂದು ಸೆಟ್ ಪೂರ್ತಿ ಇಸ್ಕೊಂಡಿದ್ದೀನಿ. ಸಖತ್ ಖುಷಿ ಆಗ್ತಾಯಿದೆ. ಫೈನಲಿ ಅಂದ್ಕೊಂಡಿದ್ದನ್ನು ಸಾಧಿಸಿದ್ದೀವಿ ಇವತ್ತು. ಗೋಲ್ ಅಚೀವ್ಡ್ ಫಾರ್ ಟುಡೇ. ನೆಕ್ಸ್ಟ್ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಅಮ್ಮು ಅಂತೂ ನೋಡ್ಬಿಟ್ಟು ಖುಷಿನೇ ಆಗ್ಬಿಡ್ತಾಳೆ. ನಿಮಗೆ ಗೊತ್ತಲ್ವಾ, ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ, ಅವಳು ಎಲ್ಲ ಕಿಂಡರ್ ಜಾಯ್ ಟಾಯ್ಸ್ನು ಕಲೆಕ್ಟ್ ಮಾಡ್ತಾಯಿದ್ಲು. ಹ್ಯಾರಿ ಪಾಟರ್ ಒಂದು ಇರಲಿಲ್ಲ, ಇವಾಗ ಹ್ಯಾರಿ ಪಾಟರ್ ಸಿಕ್ಕಿದೆ ಗೈಸ್. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ, ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ನಾವು ಇವಾಗ ರೂಮಿಗೆ ಬಂದಿದ್ದಾಯ್ತು. ಇವತ್ತು ಯಾರಿದ್ದಾರೆ ನೋಡಿ, ಕೊಂಗನ್ ತರ ನೋಡ್ತಾ ಇದ್ದಾನೆ ಅಲ್ಲಿ ಯಾರೋ ಒಬ್ಬ. ಹತ್ರ ಬರೋ. ಫಸ್ಟ್ ಕಾಪಿ ಆಫ್ ರೋಹನ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ರೋಷನ್. ಜೈ. ಜೈ. ವೆರಿ ಫೈನ್. ಎಲ್ಲೋಗಿದ್ದ ಇಷ್ಟು ದಿನ? ನಿಮ್ಮೂರಲ್ಲಿ ಇದ್ದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇವಾಗ ಮತ್ತೆ ಫೋನ್ ಮಾಡ್ಬೇಕು ತಾನೆ? ಯಾವಾಗ? ಅದೇ ಕಿಂಡರ್ ಜಾಯ್ ಓಪನ್ ಮಾಡಿ ನೋಡೋಣ. ಹ್ಯಾರಿ ಪಾಟರ್ ವರ್ಷನ್ ತುಂಬಾ ಬೇಡಿಕೆ ಹೇಳಿದೆ ಇವಾಗ. ನೋಡೋಣ ಓಪನ್ ಮಾಡಿ. ಆಮೇಲೆ ಏನ್ ಜೈ ಸಮಾಚಾರ ಇಲ್ಲ, ಒಂದೆಲ್ಲ ತಿನ್ನಲ್ಲ, ನಾನು 2 ತಿಂತೇನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಒಂದೇ ಇರೋದು. ತೊಂದ್ರೆ ಆಯ್ತು. ಹ್ಯಾರಿ ಪಾಟರ್ ವರ್ಷ ನೀನ್ ಹುಡುಕ್ಬಿಡು. ಬೆಳಗ್ಗೆ ಅದನ್ನೇ ಬ್ಲಾಗ್ ಮಾಡ್ತಾ ಇರೋದು. ಟ್ರೆಷರ್ ಅಂಟ್ ಇವತ್ತು ಹ್ಯಾರಿ ಪಾಟರ್ ಹುಡುಕಕ್ಕೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. 20 ಅಂಗಡಿ ಹುಡುಕಿದೀನಿ, ಲಾಸ್ಟ್ ಸಿಕ್ಕಿದ್ದು. ಕಂಗ್ರಾಚುಲೇಷನ್ ಬ್ರದರ್. ಅದೇ ಇವತ್ತು ಬ್ಲಾಗ್ ನಂದು. ಇವತ್ತು ಮೇನ್ ಕಂಟೆಂಟ್ ಅದೇ, ಯಾವ್ದ್ರಲ್ಲೂ ಇಲ್ಲ. ಜೈ ತುಂಬಾ ದಿನ ಆದ್ಮೇಲೆ ಸಿಕ್ಕಿದಾನೆ ಗೈಸ್. ಅಲ್ಲ, ನಾನು ಸಿಗ್ತಾ ಇರ್ತೇನೆ, ಬಟ್ ಇವಳು ಸಿಗಲ್ಲ. ಐ ಸೆಲೆಬ್ರಿಟಿಗಳು. ಸೊ ಗೈಸ್, ಇವಾಗ ಓಪನ್ ಮಾಡಿ ನೋಡೋಣ. ಹ್ಯಾರಿ ಪಾಟರ್ ತುಂಬಾ ಹುಡುಕಿದೀವಿ, ಅದೆಲ್ಲ ಅಲ್ಲಿದೆ. ಇದೊಂದು ಓಪನ್ ಮಾಡಿ ನೋಡೋಣ ಇವಾಗ. ನಂಗೆ ಏನ್ ಮಾತಾಡ್ಲಿಲ್ಲ ಗೊತ್ತಾಗ್ತಿಲ್ಲ ಗಾಯ್ಸ್. ಆಯ್ತು, ಆಮೇಲೆ ಇವರೇ ಮಾತಾಡ್ತಾರೆ. ವೈ ಆಮೇಲೆ ಸಿಗೋಣ. 20 ಅಂಗಡಿ ಬೆಳಗ್ಗೆಯಿಂದ ಹುಡುಕಿರೋದು. ಆಯ್ತು, ಆಮೇಲೆ ಒಂದೊಂದು ಅಂಗಡಿಗೆ ಹೋದ್ರೆ ಕಿಂಡರ್ ಜಾಯ್ ಕೊಡಿ ಅಂದ್ರೆ ಹ್ಯಾರಿ ಪಾಟರ್ ದಪ್ಪ ಎಲ್ಲ ಅದನ್ನೇ ಕೇಳ್ಕೊಂಡ್ ಬರ್ತಾರೆ ಅಂತ. ಅಷ್ಟು ಬೇಡಿಕೆ. ಏನಿದೆ ಅದರಲ್ಲಿ? ಅಂದ್ರೆ ಇದೇನೋ ಇವಾಗ ಹ್ಯಾರಿ ಟ್ರೆಂಡಿಂಗ್. ಪಾಟರ್ ಮ್ಯಾಜಿಕ್ ಚಿಕನ್ ಇದೆಯಾ? ಅದಲ್ಲಪ್ಪ, ಹ್ಯಾರಿ ಪಾಟರ್ ಈ ಚಾರ್ಜರ್ಗೆ ಹಾಕೋದ್ ಗೊಂಬೆ ಬರುತ್ತೆ ಒಂದು. ಚಾರ್ಜರ್ಗೆ ಇದು ಚಾರ್ಜರ್ ಇಂದ ಕಟ್ ಆಗ್ಬಾರ್ದು ಅಂತ ಒಂದು ಮುಂದೆ ರಬ್ಬರ್ ತರ ಬರುತ್ತಲ್ವಾ. ನನ್ನ ಚಾರ್ಜಿಗೆ ಆಗುತ್ತಾ? ನೀವು ಏನ್ ಬೇಕಾದ್ರೂ ಮಾಡಿ. ಇಲ್ಲಿ ನೋಡಿ, ಇದು ಬುಕ್ ಕ್ಲಿಪ್. ಇದು ಬುಕ್ ಮಾರ್ಕ್ ಇದು ಬಂದಿದೆ ಗೈಸ್. ಅದಿನ್ನೂ ಬಂದಿಲ್ಲ. ಅದು ಇನ್ನೂ ಬೇರೆದೆಲ್ಲ ತಗೊಂಡಿದೀವಲ್ಲ, ಅದ್ರಲ್ಲಿ ಹುಡುಕಿ ನೋಡೋಣ ಗೈಸ್. ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಂಗೆ ಇಂಟ್ರೆಸ್ಟ್ ಇದೆ ಇದರಲ್ಲಿ. ತೆಗಿತೀನಿ. ತಿನ್ಬೇಡ, ತಿನ್ಬೇಡಿ. ನೀವು ತಿಂತೀರಾ? ನಾನು ತಿನ್ನಲ್ಲ, ತಿಂದ್ರು. ಅದೇ ಖುಷಿ ಆಗುತ್ತೆ. ಓಕೆ ಗೈಸ್, ನನಗೆ ಇವಾಗ ಬುಕ್ ಮಾರ್ಕ್ ಸಿಕ್ಕಿದೆ. ಇನ್ನೂ ಬೇರೆದೆಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ಓಪನ್ ಮಾಡಿ ನೋಡೋಣ ಏನ್ ಸಿಗುತ್ತೆ ಅಂತ. ಮತ್ತೆ ಚಾಕ್ಲೇಟ್ ಸಿಗುತ್ತೆ, ಅದು ನನ್ನ ಬಾಯಿಲಿದೆ. ಈ ನನ್ನ ಮಕ್ಕಳು ಚಾಕ್ಲೇಟ್ನ ಡಿ ತಿಂತಾವ್ರೆ. ಯಾವುದು ಇರಲಿ, ಚಾಕ್ಲೇಟ್ ಇರುತ್ತೆ. ಆದ್ರೂ ಜಾಸ್ತಿ ತಿಂದಿ ಅವ್ರೆ, ನಂಗೆ ಸ್ವಲ್ಪ ಸಿಕ್ತು. ಬುಕ್ ಮಾರ್ಕ್ ಸಿಕ್ಕಿದೆ ಗೈಸ್, ಅದ್ರಲ್ಲಿ ನೋಡೋಣ. ಸೊ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಫೋಕಸ್ ಮಾಡೋದು ಬಿಟ್ಟು ನಾನು ಇಲ್ಲಿ ಓದ್ತಾ ಇದ್ದೀನಿ. ತಿನ್ನೋದೇ ಕಮ್ಮಿ. ಹಾ ಕಣಪ್ಪ. ಫೋಕಸ್ ಮಾಡಿಲ್ಲ, ಅದು ಫೋಕಸ್ ಆಗುದಾಗೆ. ರೋಷನ್ದು ಫಸ್ಟ್ ಕಾಪಿ ಗೈಸ್ ಇವನು. ಜಸ್ಟ್ ಇಡಕ್ಕೆ. ಹಾ ಅದೇ, ಇನ್ನು ಬೇರೆದ್ರಲ್ಲೆಲ್ಲ ನೋಡೋಣ ಏನೇನ್ ಸಿಗುತ್ತೆ ಅಂತ. ಅಲ್ಲ, ಇನ್ನೂ ಬರುತ್ತೆ. ಇನ್ನು ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಬಂದೆ. ಪ್ಲೀಸ್ ಇಲ್ಲಿ ತನ್ನಿ. ಇದೆಯಾ? ಇಟ್ಬಿಟ್ಟು ಬಂದೆ ಎಲ್ಲ. ಎಷ್ಟು ತಗೊಂಡಿದ್ದೀರಾ? ಒಂದು 17-20 ತಗೊಂಡೆ. ಏನ್ ಮಾಡಿ ಗೊತ್ತಾ, ಎಲ್ಲ ತಗೊಂಡಿರಿ. ಇದು ನಿಮ್ಗೆ ಚಾಕ್ಲೇಟ್ ನಂಗೆ ಕೊಡಿ ಅಷ್ಟೇ, ಸಿಂಪಲ್. ನನ್ನ ಮಕ್ಕಳಲ್ಲಿ ಗೈಸ್ ಫೈನಲಿ ಒಂದು ಓಪನ್ ಮಾಡಿ ನೋಡಿದ್ವಿ ಹ್ಯಾರಿ ಪಾಟರ್ದು. ಈ ಬುಕ್ ಮಾರ್ಕ್ ಸಿಕ್ಕಿದೆ, ಅದರಲ್ಲೆಲ್ಲ ನೋಡೋಣ ಏನೇನು ಸಿಗುತ್ತೆ ಅಂತ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಎಲ್ಲ ಅದನ್ನ ಆಫ್ ಮಾಡೋ ಕಾಪಿ ರೇಟ್ ಬಿಡೋದು ನನಗೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅದರಲ್ಲೆಲ್ಲ ಏನಿದೆ ಅಂತ ನೋಡೋಕ್ಕೆ. ಸೊ ಫೈನಲಿ ಕಿಂಡರ್ ಜಾಯ್ ಹಂಟ್ ಮುಗ್ದಿದೆ. ನಾವು ಅನ್ಕೊಂಡಿದ್ದನ್ನ ಇವತ್ತು ಮಿಷನ್ ಕಂಪ್ಲೀಟ್ ಮಾಡಿದ್ದೀವಿ. ವ್ಲಾಗ್ ಮೇನ್ ಕಂಟೆಂಟ್ ಇಷ್ಟೇ. ಇನ್ನು ಸಾಯಂಕಾಲವರೆಗೂ ಏನೇನಾಗುತ್ತೆ ಎಲ್ಲದನ್ನು ಶೂಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಂಗೆ ಇಲ್ಲಿಂದಾನೆ ಸಾಕು, ಇಲ್ಲೇ ಬಾರಲ್ಲ ಹಿಂಗೆ. ಜೈ ಏನೋ ಮಾಡ್ಕೊಂಡ್ ತಂದಿದ್ದಾನಂತೆ. ಏನ್ ಜೈ? No tasting powder and steamed and chicken filled. ಯಾರು ಮಾಡಿದ್ದು ಅಂತ ಹೇಳ? My friend. ನೀನ್ ಮಾಡಿರೋ ತರ ಬಿಲ್ಡಪ್ ಕೊಡ್ತಾ ಇದೀಯ. ಇರು ತಿನ್ಬಿಟ್ಟು ನೋಡ್ತೀನಿ ಹೇಗಿದೆ ಅಂತ. ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ. ಗೋ ಗಿಟ್ ಮೈನೀಸ್. ಹಾಗೆ ತಿನ್ಬಿಟ್ಟು ನೋಡೋಣ ಒಂದ್ ಸ್ವಲ್ಪ ಹೇಗಿದೆ ಅಂತ. ಕಾಣಿಸ್ತಾ ಇದ್ದೀನಿ ನೀನು? ಚೆನ್ನಾಗಿದೆಯಾ?
ಆಯ್ತು ಆಮೇಲೆ ಪಾಸ್ ನಾನು ವೆಜ್ ಬ್ರೋ ಇಲ್ಲ ತಿಂತೀನಿ. ಹಾಯ್ ಹಾಯ್ ಚಿನ್ನು ಮುದ್ದು ಬಂಗಾರೆ. ಯಾರು ಹೇಳಿ ಇವರು? ಓ ಓ ಓ ಹಾಯ್ ಸನತ್. ಎಸ್ ಏಯ್ ಅದು ಹಂಗೆ ಹೇಳ್ಬೇಕು. ಹತ್ರ ಇಲ್ಲ ಇವಾಗ ಹತ್ರ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸನತ್ ಬ್ರೋ ಏಯ್ ಸಕ್ಕತ್ತಾಗಿದೆ ಗೈಸ್. ಏನಂದ್ರೆ ಲಡ್ಡು ಮುತ್ಯ ಅವರು ನಮ್ಮನ್ನೆಲ್ಲ ಅಗಲಿ. ಅಯ್ಯೋ ಸಾರಿ ಅದು ಊರಿಗೆ ಹೋಗ್ತಾ ಇದಾರೆ. ಈಗ 1 ತಿಂಗಳು ಮಟ್ಟಿಗೆ ವಾಪಸ್ ಬರ್ತಾ ಇದಾರೆ. ರಿಟರ್ನ್ ಬರ್ತಾರೆ ಇಲ್ವೋ ಗೊತ್ತಿಲ್ಲ. ಅಷ್ಟೇ ಬರೋದು. ಟೀಮಲ್ಲಿ ಒಬ್ಬೊಬ್ರೆ ಓಡಾಡ್ತಾರೆ. ಇವರು ಹೋಗ್ತಾ ಇದಾರೆ. ಪರ್ಸನಲ್ ರೀಸನ್ಸ್ ಕಡೆಯಿಂದ ನಮ್ ಡೈರೆಕ್ಷನ್ ಟೀಮ್ ಇಂದ ಒಬ್ರು ಹೋಗ್ತಾ ಇದಾರೆ. 1 ತಿಂಗಳಲ್ಲಿ ಬರ್ತಾರಂತೆ. ನಮ್ ಕಡೆಯಿಂದ ನಮ್ ಪರವಾಗಿ ಅವ್ರಿಗೊಂದು ಗಿಫ್ಟ್, ನೆನಪಿನ ಕಾಣಿಕೆ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಥ್ಯಾಂಕ್ ಯು ಸೋ ಮಚ್. ಜೈ ಕಾಚಣ್ಣ. ಇದು ಸೈಜ್ ನಂದಲ್ಲ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಹಂಗಾಗಿ ಈ ಸೈಜ್ ಇಲ್ಲ, ಈ ಸೈಜ್ ಇಲ್ಲ ಸೊಂಟ ಆದ್ರೂ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಇದೇನಂದ್ರೆ ನನ್ ಸೈಜ್ ಆಗಲ್ಲ ಅನ್ಕೋತೀನಿ. ಚಿಕ್ಕ ಸೈಜ್ ಇದೆ, ಎಂ ಸೈಜ್. ನನ್ನ ಪ್ರಕಾರ ಇದನ್ನ ನಮ್ಮ ಟೀಮಿಗೆ ಹೊಸತಾಗಿ ಬಂದಿರೋ ರವಿ ಅವರಿಗೆ ಕೊಡ್ತಾ ಇದೀನಿ. ಚಟ್ಟಿಗೆ ಮುಕ್ತಿ ಸಿಕ್ತು ಬ್ರೋ. ಹಳೆ ಚಟ್ಟಿಗೆ ಮುಕ್ತಿ ಸಿಕ್ತು. ಈಗ ಟ್ರಾನ್ಸಾಕ್ಷನ್ ಇವಾಗ ಲಡ್ಡು ಮುತ್ಯ ಅವ್ರು ಊರಿಗೆ ಹೊಡ್ತಾ ಇದಾರೆ. 1 ತಿಂಗಳಾದ್ಮೇಲೆ ಬರ್ತಾರಂತೆ. ಅವ್ರಿಗೆ ಬೀಳ್ಕೊಡುಗೆ ಕೊಡೋಣ. ಗೈಸ್ 1 2 3 ಬಾಯ್. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಟೆರಸ್ ಮೇಲೆ ಬಂದಿದ್ದೀವಿ. ಏನಕ್ಕೆ ಅಂತ ನೋಡಿದ್ರೆ ವಿಡಿಯೋ ಮಾಡೋಕ್ಕೆ. ರೀಲ್ ಶೂಟ್ ಮಾಡಿದೆ ಒಂದು, ಇವಾಗ ಪೋಸ್ಟ್ ಮಾಡ್ತೀನಿ. ಯಾಕೋ ರೀಲ್ ಶೂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮೂಡೇ ಇಲ್ಲ, ಯಾಕೋ ಗೊತ್ತಿಲ್ಲ. ಒಳ್ಳೆ ಜಾಗನೇ ಇಲ್ಲ ರೀಲ್ ಶೂಟ್ ಮಾಡೋಣ ಅಂದರೆ. ಆಮೇಲೆ ಟೆರಸ್ ಮೇಲೆ ಬಂದಾಗ ಒಂದು ಒಳ್ಳೆ ವೈಬ್ ಕ್ರಿಯೇಟ್ ಆಯಿತು. ಸನ್ಲೈಟ್ ಡೈರೆಕ್ಟ್ ಮುಖಕ್ಕೆ ಹೊಡಿತಾ ಇತ್ತು. ಅದಕ್ಕೆ ಒಂದು ರೀಲ್ ಶೂಟ್ ಮಾಡಿದೆ, ಚೆನ್ನಾಗಿ ಬಂತು, ಚೆನ್ನಾಗಿದೆ. ರೀಲ್ ಶೂಟ್ ಮಾಡಿದ್ದೀನಿ, ಪೋಸ್ಟ್ ಮಾಡ್ತೀನಿ. ಅದಕ್ಕೆ ಟೆರಸ್ ಮೇಲೆ ಬಂದಿದೆ. ಇವಾಗ ಏನು ಪೆಂಡಿಂಗ್ ಅಂದರೆ ವ್ಲಾಗಲ್ಲಿ ಕಿಂಡರ್ ಜಾಯ್ನ ನನ್ನ ತಂಗಿಗೆ ಕೊಡಬೇಕು. ಅವಳ ರಿಯಾಕ್ಷನ್ ನೋಡಬೇಕು, ಅದೊಂದೇ ಪೆಂಡಿಂಗು. ಇಲ್ಲಿಂದ ಇವಾಗ ಮನೆಗೆ ಹೋಗ್ತೀವಿ, ಕಿಂಡರ್ ಜಾಯ್ ಕೊಡ್ತೀವಿ, ರಿಯಾಕ್ಷನ್ ಶೂಟ್ ಮಾಡಿ ಬ್ಲಾಗ್ನ ಎಂಡ್ ಮಾಡೋಣ. ಹೇಗಿರುತ್ತೆ ನೋಡೋಣ ರಿಯಾಕ್ಷನ್. ಇಷ್ಟು ಕಿಂಡರ್ ಜಾಯ್ ತೊಗೊಂಡಿದ್ದೀನಿ, ನೋಡೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಓಕೆ, ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಕೊಟ್ಬಿಟ್ಟು ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸ್ಟಾರ್ಟ್ ಮಾಡಿದೆ ತಾನೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಮನೆಗೆ ಬಂದಿದ್ದಾಯಿತು. ಕಿಂಡರ್ ಜಾಯ್ ತೊಗೊಂಬಂದು ಕೊಟ್ಟೆ ಅವಳಿಗೆ. ಅವಳು ಕ್ಯಾಮ್ರಾ ನೋಡಿದ ತಕ್ಷಣ ಒಳಗೆ ಓಡೋಗ್ಬಿಟ್ಲು. ನಿಮ್ಗೆ ಗೊತ್ತಲ್ವ ಅವಳು ಕ್ಯಾಮ್ರಾಗೆ ಬರೋಲ್ಲ ಅಂದರೆ. ತುಂಬ ಖುಷಿ ಆದ್ಲು ಅದನ್ನು ನೋಡ್ಬಿಟ್ಟು. ಬಟ್ ಕ್ಯಾಮ್ರಾಗೆ ಬರಲಿಲ್ಲ, ಅದನ್ನು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಬಟ್ ತುಂಬ ಚೆನ್ನಾಗಿ ಎಲ್ಲೆಲ್ಲೋ ಹುಡುಕಿ, ಕಷ್ಟಪಟ್ಟು ಹುಡುಕಿ ಸಿಕ್ಕಿದ್ದದು. ತೊಗೊಂಬಂದು ಕೊಟ್ಟಿದ್ದು, ಖುಷಿ ಪಟ್ಲು. ಬಟ್ ಕ್ಯಾಮ್ರಾಗೆ ಬರೋಕ್ಕಾಗಲಿಲ್ಲ. ನನಗೂ ಅವಳೊಂದು ಕ್ಯಾಮ್ರಾಗೆ ತರಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ಅವಳಿಗೂ ಇಷ್ಟ ಇಲ್ಲ. ಅದಕ್ಕೆ ರಿಯಾಕ್ಷನ್ ಕವರ್ ಮಾಡೋಕ್ಕಾಗಲಿಲ್ಲ. ಯಾರೂ ಬೇಜಾರು ಮಾಡ್ಕೊಂಬಿಡಿ. ತುಂಬ ಖುಷಿ ಆದ್ಲು. ಆದರೆ ನಾನೇ ಹೇಳ್ತಾ ಇದ್ದೀನಲ್ಲ, ತುಂಬಾ ಖುಷಿ ಆಯಿತು. ಸೊ ದಟ್ಸ್ ಆಲ್ ಫಾರ್ ದ ಡೇ. ಸೊ ನಿಮ್ಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಮತ್ತು ನಾಳೆ ಮೀನ್ಸ್ ರೆಗ್ಯುಲರಾಗಿ ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.